ಹಾಯ್ ಎಲ್ರಿಗೂ ನಮಸ್ಕಾರ. ಮನೆಯಲ್ಲೇ ಮೈಸೂರು ಪಾಕ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋನ ನೋಡಿ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಸ್ಮೂತಾಗಿ ಮೈಸೂರು ಪಾಕ್ ರೆಡಿ ಇರುತ್ತೆ. ಮನೆಯಲ್ಲಿ ಮಕ್ಳಿಗೂ ಇಷ್ಟ ಆಗುತ್ತೆ, ಜೊತೆಗೆ ಯಾರಿಗಾದರೂ ಕೂಡ ನೀವು ಸ್ವೀಟ್ನ ತೊಗೊಂಡೋಗಿ ಕೊಡ್ಬೋದು. ಮೊದಲಿಗೆ ಈ ಸ್ವೀಟ್ನ ಮಾಡಬೇಕಾದ್ರೆ ಎಲ್ಲವೂ ಕರೆಕ್ಟಾಗಿ ಅಳತೆ ಪ್ರಕಾರ ತಗೋಬೇಕು, ಆಗ ಮಾತ್ರ ಇದು ಚೆನ್ನಾಗಿ ಬರೋದು. ನೀವು ಕಟ್ ಮಾಡೋದಕ್ಕೆ ಕೊನೆಯಲ್ಲಿ ಕೂಡ ಮೈಸೂರು ಪಾಕು ಕೂಡ ಚೆನ್ನಾಗಿ ಬರುತ್ತೆ. ಆದ್ದರಿಂದ ಮೊದಲು 1 ಕಪ್ಪು ಕಡಲೆ ಹಿಟ್ಟು ತಗೊಂಡ್ರೆ ನಿಮಗೆ ಸ್ವೀಟಿಗೂ ಕೂಡ 1.5 ಕಪ್ ಅಷ್ಟು ಶುಗರ್ ಬೇಕೇ ಬೇಕು. ಇಲ್ಲಾಂದರೆ 2 ಕಪ್ ಆದರೂ ಪರವಾಗಿಲ್ಲ. ತುಂಬ ಸ್ವೀಟ್ ತಿನ್ನೋರಿಲ್ಲ ಅಂದಾಗ 1.5 ಕಪ್ಪು ಶುಗರ್ ಸಾಕು. 1 ಕಪ್ಪು ತುಪ್ಪ, 1 ಕಪ್ಪು ಎಣ್ಣೆ, ಇಷ್ಟನ್ನು ಬೇಕೇ ಬೇಕು. ಇಷ್ಟನ್ನ ಕರೆಕ್ಟಾಗಿ ಅಳತೆ ಪ್ರಕಾರ ತಗೊಳ್ಳಿ. ಬನ್ನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ 1 ಕಪ್ಪು ಕಡಲೆ ಹಿಟ್ಟನ್ನು ಜರಡಿ ಇಟ್ಕೊತಿದ್ದೀನಿ. ಯಾಕಂದರೆ ಯಾವುದೇ ಗಂಟಿಲ್ಲದೆ ಮಾಡಿದಾಗ ಆ ಜರಡಿ ಇಟ್ಕೊಂಡಿದ್ದು ತುಂಬ ಹಳೇದು ಆಗಿರುತ್ತೆ ಮತ್ತು ಗಂಟು ಕೂಡ ಸಿಗಲ್ಲ. ಆಗ ನೀಟಾಗಿ ಮೈಸೂರು ಪಾಕ್ ರೆಡಿ ಆಗುತ್ತೆ, ಸ್ಮೂತಾಗಿ ಆಗುತ್ತೆ. ಆದ್ದರಿಂದ ಜರಡಿ ಇಟ್ಕೋಬೇಕು. ಕೆಲವೊಬ್ಬರು ರೋಸ್ಟ್ ಕೂಡ ಮಾಡ್ಕೋತಾರೆ, ಹಾಗೂ ಕೂಡ ಮಾಡ್ಬೋದು. ಜರಡಿ ಇಟ್ಕೊಂಡು ನಂತರ ನೀವು ಇಲ್ಲೇ ಒಂದು ಸ್ವಲ್ಪ ತುಪ್ಪ, ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ತೆಳುವಾಗಿ ರೆಡಿ ಮಾಡಿ ಇಟ್ಕೋಬೇಕು. ಯಾವುದೇ ರೀತಿ ಗಂಟಿಲ್ದಂಗೆ ರೆಡಿ ಮಾಡಿ ಇಟ್ಕೊಳ್ಳಿ. ಅದಾದ ನಂತರ ಸಕ್ಕರೆನ 1.5 ಕಪ್ ಏನು ತೊಗೊಂಡಿದ್ದೀನಲ್ಲ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಅರ್ಧ ಕಪ್ಪಷ್ಟು ಮಾತ್ರ ನೀರನ್ನ ಹಾಕೋತಿದ್ದೀನಿ. ಸಕ್ಕರೆ ಫುಲ್ಲು ಕರಗಿ ಸ್ವಲ್ಪ ಅಂದರೆ 1 ಎಳೆ ಪಾಕ ಬರಬೇಕು, ಅಲ್ಲಿವರೆಗೂ ಅದನ್ನು ಮಾಡ್ಕೋಬೇಕು. ಬೇಗ ಬರುತ್ತೆ, ಯಾಕಂದರೆ ನೀರು ಕಡಿಮೆ ಇರೋದ್ರಿಂದ. ಅದು ಬಂದಮೇಲೆ ಈ ಮಿಕ್ಸ್ ಮಾಡಿರುವಂತಹ ಕಡಲೆ ಹಿಟ್ಟನ್ನು ಅದರೊಳಗಡೆ ಹಾಕಬೇಕು. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬಂದಾಗ ಸಕ್ಕರೆಗೆಲ್ಲ ಪೂರ್ತಿಯಾಗಿ ಕಡಲೆ ಹಿಟ್ಟು ಹಿಡಿಯುತ್ತೆ. ಅದಾದ ನಂತರ ಅದು ಪಾತ್ರೆ ಬಿಡೋವರೆಗೂ ಪೂರ್ತಿಯಾಗಿ ತಿರುಗ್ತಾನೆ ಇರಬೇಕು. ಜೊತೆಗೆ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಬಿಟ್ಟು ಗ್ಯಾಪಲ್ಲಿ ಎಣ್ಣೆ ಮತ್ತು ತುಪ್ಪ ಎರಡೂ ಹಾಕ್ತಾ ಇರಬೇಕು. ಅದನ್ನು ಕೂಡ ಎಣ್ಣೆ ತುಪ್ಪ ಹಾಕಿದಾಗ ಅದು ಕೂಡ ಮಿಕ್ಸ್ ಮಾಡಿದಾಗ ನಮಗೆ ಕಡಲೆ ಹಿಟ್ಟಿಗೆ ಮಿಕ್ಸ್ ಆಗುತ್ತೆ. ಜೊತೆಗೆ ಕೊನೆಗೆ ಪಾತ್ರೆ ಕೂಡ ಬಿಡ್ತಾ ಬರುತ್ತೆ. ಸುಮಾರು ಒಂದು 5ರಿಂದ 10 ನಿಮಿಷದವರೆಗೂ ಹಾಗೆ ಕೈ ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ಅದು ಕೆಳಗಡೆ ಎಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ. ಪೂರ್ತಿಯಾಗಿ ತಿರುಗಿಸ್ತಾನೆ ಇರಿ. ತಿರುಗಿಸಿದ ನಂತರ ನೀವು 1 ಕಪ್ ಏನು ಎಣ್ಣೆ ಮತ್ತು ತುಪ್ಪ ಎರಡೂ 1 ಕಪ್ ತೊಗೊಂಡಿದ್ದೀರಾ ಅದನ್ನು ಪೂರ್ತಿಯಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಪಾತ್ರೆ ಅದು ಬಿಡೋವರೆಗೂ ಮಾಡಿ. ಪಾತ್ರೆ ಬಿಡೋ ಥರ ಬಂದಾಗ ಅದನ್ನು ಕೆಳಗಡೆ ಇಳಿಸಿ ಒಂದು ತಟ್ಟೆಗೆ ಕೆಳಗಡೆ ತುಪ್ಪನ ಹಾಕಿ ಈ ಮಿಶ್ರಣ ಎಲ್ಲನೂ ಅದರೊಳಗಡೆ ಹಾಕಬೇಕು. ಅದು ಸ್ವಲ್ಪ ಬಿಸಿ ಇದ್ದಾಗಲೇ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಬೋದು. ಸ್ವಲ್ಪ ಆರಿದ ಮೇಲೂ ಕೂಡ ಇಟ್ಕೋಬೋದು. ಆದರೆ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಕಡಿಮೆ ಆದ್ರೂ ನಿಮಗೆ ಅದು ಚೆನ್ನಾಗಿ ಬರಲ್ಲ ಮೈಸೂರು ಪಾಕ್. ಯಾಕಂದರೆ ತುಪ್ಪ ಕಡಿಮೆ ಆದರೆ ಇಲ್ಲ ಜಾಸ್ತಿ ಆದರೆ ಮೈಸೂರು ಪಾಕು ಗಟ್ಟಿಯಾಗಿ ಬರಲ್ಲ. ಒಂದು ಪೂರ್ತಿಯಾಗಿ ಟೇಸ್ಟ್ ಇದ್ರೂ ಪೂರ್ತಿಯಾಗಿ ಉದುರೋಗುತ್ತೆ. ಇಲ್ಲ ಅಂದರೆ ಕಟ್ ಮಾಡೋದಕ್ಕೆ ತುಂಬ ಗಟ್ಟಿ ಆದರೆ ಕಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಕರೆಕ್ಟಾಗಿ ಅಳತೆ ನೋಡಿಕೊಂಡು ಮೈಸೂರು ಪಾಕ್ನ ರೆಡಿ ಮಾಡಿಕೊಳ್ಳಿ. ಈಗ ನಾನು ಮೈಸೂರು ಪಾಕ್ ರೆಡಿ ಆಗಿದೆ, ಕಟ್ ಮಾಡ್ತಿದ್ದೀನಿ. ನೀವು ಕೂಡ ಈ ಥರ ಟ್ರೈ ಮಾಡಿ ಮನೆಯಲ್ಲಿ. ಖಂಡಿತ ಫಸ್ಟ್ ಟೈಮ್ ಮಿಸ್ ಆದ್ರಂತೂ ಸೆಕೆಂಡ್ ಟೈಮ್ ಆದರೂ ನಿಮ್ಮ ಮೈಸೂರು ಪಾಕ್ ರೆಡಿ ಇರುತ್ತೆ. ಹಾಗೆ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.